ನದಿಗೆ ರಾಸಾಯನಿಕ ತ್ಯಾಜ್ಯ ಹರಿಸ್ತಾ ಇದ್ದಂತಹ ಕೈಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಫೋಕಸ್ ಟಿವಿ ವರದಿಯನ್ನ ಮಾಡಿತ್ತು. ಈ ವರದಿಯೇ ನೋಡ್ತಾ ಇದ್ದಂತೆ ಈಶ್ವರ್ ಖಂಡ್ರೆ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. 3 ಕಾರ್ಖಾನೆ ಮುಚ್ಚುವಂತೆ ಈಶ್ವರ್ ಖಂಡ್ರೆ ಈಗ ಆದೇಶವನ್ನ ಹೊರಡಿಸಿದ್ದಾರೆ. ಎಸ್, ಇದು ಫೋಕಸ್ ಟಿವಿ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿರುವಂತಹ ಸುದ್ದಿ. ಬೀದರ್ನ ಕೆಮಿಕಲ್ ಫ್ಯಾಕ್ಟರಿಯೊಂದು ನದಿಗೆ ರಾಸಾಯನಿಕ ತ್ಯಾಜ್ಯವನ್ನ ಹರಿಸ್ತಾ ಇತ್ತು, ಅಲ್ಲಿನ ಕೈಗಾರಿಕೆ. ಸೊ ನಿನ್ನೆ ನಾವು ವರದಿಯನ್ನ ಮಾಡ್ತೀವಿ. ಆ ವರದಿ ಮಾಡ್ತಾ ಇದ್ದಂತೆ ಈಶ್ವರ್ ಖಂಡ್ರೆ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಸದ್ಯ 3 ಕಾರ್ಖಾನೆಯನ್ನ ಮುಚ್ಚುವಂತೆ ಈಶ್ವರ್ ಖಂಡ್ರೆ ಅವರು ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಇದು ಫೋಕಸ್ ಟಿವಿ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬೀದರ್ನ ಹುಮನಾಬಾದ್ ಗುರುಗಂಗಾ ಹಳ್ಳ ಮಾಲಿನ್ಯ ಆಗಿತ್ತು. ಸೊ ನೀರು ಕಲುಷಿತದಿಂದ ಅಲ್ಲಿನ ಗ್ರಾಮಸ್ಥರು ಪರದಾಡ್ತಾ ಇದ್ರು. ನಿನ್ನೆ ವರದಿ ಬಿತ್ತರ ಮಾಡ್ತಾ ಇದ್ದಂತೆ ಸಚಿವರಿಂದ ಈ ಆದೇಶವನ್ನ ತೆಗೆದುಕೊಳ್ಳಲಾಗಿದೆ. ಬೀದರ್ ಜಿಲ್ಲಾಧಿಕಾರಿಗೆ ಲಿಖಿತ ಸೂಚನೆಯನ್ನ ಕೊಟ್ಟಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಇದು ಫೋಕಸ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ. ಪ್ರಸಾರ ಆಗಿ 24 ಗಂಟೆಯೊಳಗೆ ಈಶ್ವರ್ ಖಂಡ್ರೆ ಅವರು ಬಹಳ ದೊಡ್ಡ ನಿಲುವನ್ನ ಕೈಗೊಂಡಿದ್ದಾರೆ. ಕೇವಲ ನಿಲುವು ಮಾತ್ರ ಅಲ್ಲ, ಆ 3 ಕಾರ್ಖಾನೆಯನ್ನ ಮುಚ್ಚಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ. ನೋಡಿ, ಆ ನದಿ ತೀರದಲ್ಲಿ ಇರುವಂತಹ ನೀರನ್ನ ಅಲ್ಲಿನ ಗ್ರಾಮಸ್ಥರು, ಜಾನುವಾರುಗಳು ಎಲ್ಲ ಕೂಡ ಕುಡಿದು ಬದುಕುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನೀವು 3 ಫ್ಯಾಕ್ಟರಿಯ ಕೆಮಿಕಲ್ ಅನ್ನ ಅಲ್ಲಿಗೆ ಹರಿಸ್ತೀರಾ ಅಂತ ಅಂದ್ರೆ ಆ ನೀರು ಕುಡಿದವರು ಬದುಕಬೇಕಾ ಬೇಡವಾ? ನೀರ್ ನೋಡಿದ್ರೆ ಭಯ ಆಗುತ್ತೆ, ನೋಡ್ತಾ ಇದ್ದಂತೆ ಭಯ ಆಗುತ್ತೆ. ಅದು ಕಾಲಿಕ್ಬೇಕಾ ಬೇಡವಾ? ಕಾಲಿಟ್ರೆ ಎಲ್ಲ ನಮ್ಗೆ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೋ ಅಥವಾ ಚರ್ಮ ರೋಗ ಬರುತ್ತೋ, ಕ್ಯಾನ್ಸರ್ ಬರುತ್ತೋ ಅಂತ ಹೇಳಿ ಸದ್ಯ ನಿನ್ನೆ ವರದಿ ಮಾಡ್ತಾ ಇದ್ದಂತೆ ಖಂಡ್ರೆ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಆ 3 ಕಾರ್ಖಾನೆ ಮುಚ್ಚುವಂತೆ ಈಶ್ವರ್ ಖಂಡ್ರೆ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಇದು ಫೋಕಸ್ ಟಿವಿ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಾವು ಸುದ್ದಿ ಮಾತ್ರ ಮಾಡಲ್ಲ, ಆ ಸುದ್ದಿ ಇಂಪ್ಯಾಕ್ಟ್ ಆಗೋ ತನಕ ಬಿಡಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಬೀದರ್ನ ಹುಮ್ನಾಬಾದ್ ಗುರುಗಂಗಾ ಹಳ್ಳ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ನೀರು ಕಲುಷಿತದಿಂದ ಅಲ್ಲಿನ ಗ್ರಾಮಸ್ಥರು ಪರದಾಡ್ತಾ ಇದ್ರು. ಹತ್ರ ಹೋಗೋದಕ್ಕೆ ಸಾಧ್ಯ ಆಗಲ್ಲ ರೀ, ಮೂಗ್ ಮುಚ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಆ ನೀರು ಕಲುಷಿತ ಮಾತ್ರ ಅಲ್ಲ, ಎಷ್ಟು ಗಬ್ಬೆದ್ ನಾರ್ತಾ ಇತ್ತು ಅಂತ. ಸದ್ಯ ನಿನ್ನೆ ವರದಿಯನ್ನ ಬಿತ್ತರ ಮಾಡ್ತಾ ಇದ್ದಂತೆ ಸಚಿವರು ಆದೇಶವನ್ನ ಹೊರಡಿಸಿದ್ದಾರೆ. ಬೀದರ್ ಜಿಲ್ಲಾಧಿಕಾರಿಗೆ ಲಿಖಿತ ರೂಪದ ಸೂಚನೆಯನ್ನ ಕೊಟ್ಟಿದ್ದಾರೆ ಖಂಡ್ರೆ ಅವರು. ಸದ್ಯ ಹುಮನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ನದಿಗಳಿಗೆ ರಾಸಾಯನಿಕ ತ್ಯಾಜ್ಯವನ್ನ ಹರಿಸಲಾಗ್ತಾ ಇತ್ತು. ಇದೀಗ ಈ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಗುರುಗಂಗಾ ಹಳ್ಳ ಮತ್ತೆ ಮಾಂಜ್ರಾ ನದಿಗಳ ಮಾಲಿನ್ಯದ ವಿರುದ್ಧ ಸಾರ್ವಜನಿಕರು ಪ್ರತಿಭಟನೆಯನ್ನ ಮಾಡಿದ್ರು, ಜಾಥಾ ಅಭಿಯಾನ ಎಲ್ಲ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ 3 ಕೈಗಾರಿಕೆಗಳನ್ನ ತಕ್ಷಣ ಮುಚ್ಚಿಸೋಕೆ ಸಚಿವರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಇಲ್ಲಿ 6H ಇಂಡಸ್ಟ್ರೀಸ್, ಸತ್ಯದೀಪ್ ಕೆ ಇಂಡಸ್ಟ್ರಿ ಮತ್ತು ಹಿಮಾಲಯ ಕೈಗಾರಿಕೆಗಳ ವಿರುದ್ಧ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಕ್ಲೋಜರ್ ಆರ್ಡರ್ ಹೊರಡಿಸುವಂತೆ ಬೀದರ್ ಜಿಲ್ಲಾಧಿಕಾರಿಗೆ ಲಿಖಿತ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇದರ ಜೊತೆಗೆ ಕೈಗೊಂಡ ಕ್ರಮದ ಅನುಸರಣ ವರದಿಯನ್ನು 24 ಗಂಟೆಯೊಳಗೆ ಸೂಚಿಸುವಂತೆ ಇಲ್ಲಿ ಸಚಿವರು ಹೇಳಿದ್ದಾರೆ. ಸೊ ಆ ಕಂಪನಿಗೆ ಕ್ಲೋಸರ್ ಮಾಡೋದಕ್ಕೆ ಹೇಳ್ಬೇಕು, ನೀವು ಲಿಖಿತ ರೂಪದಲ್ಲಿ ಬರ್ಕೊಡ್ಬೇಕು ಅಂತ ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟಿದಾರಲ್ಲ. ಸೊ ನೀವು ಸೂಚನೆ ಕೊಟ್ಟದು, ಅದಕ್ಕೆ ಉತ್ತರ ಬಂದಿರೋದು ಎಲ್ಲ ಡೀಟೇಲ್ಸ್ ನಂಗೆ ಬೇಕು ಅಂತ ಹೇಳಿದ್ದಾರೆ. ಸದ್ಯ ಮಾಣಿಕ್ ನಗರದ ಹಳ್ಳ, ಗುರುಗಂಗಾ ಹಳ್ಳ ಹಾಗೆ ಮಾಂಜ್ರಾ ನದಿಗಳಿಗೆ ಕೈಗಾರಿಕಾ ಪ್ರದೇಶದ ಕೆಲವು ಕಾರ್ಖಾನೆಗಳಿಂದ ವಿಷಯುಕ್ತ ರಾಸಾಯನಿಕ ತ್ಯಾಜ್ಯ ಹರಿಸಲಾಗ್ತಾ ಇದೆ ಅನ್ನೋದು ಸಾರ್ವಜನಿಕರ ಆರೋಪ. ಇದರಿಂದ ನದಿ ನೀರು ಕಲುಷಿತಗೊಂಡು ದುರ್ವಾಸನೆ ಹರಡ್ತಾ ಇದೆ, ಮೂಗ್ ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆಗೆ ಈ ಮಾಲಿನ್ಯದಿಂದ ಜನರು ಹಾಗೂ ಜಾನುವಾರುಗಳ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುವ ಆತಂಕ ವ್ಯಕ್ತವಾಗಿದ್ದು, ಗುರುಗಂಗಾ ಉಳಿಸಿ ಘೋಷಣೆಯೊಂದಿಗೆ ಸಾರ್ವಜನಿಕರು ಹೋರಾಟವನ್ನು ಆರಂಭಿಸಿದ್ರು ಈ ಹಿಂದೆ. ಮತ್ತೊಂದು ಕಡೆಗೆ ಈ ಹಳ್ಳದ ನೀರು ಕಾರಂಜ ಹಿನ್ನೀರು ಸೇರೋದ್ರಿಂದ ಕುಡಿಯೋ ನೀರು ಕಲುಷಿತಗೊಳ್ಳುವಂತ ಸಾಧ್ಯತೆ ಇದ್ದು ಸಾರ್ವಜನಿಕರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಆತಂಕ ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಜಲಮೂಲಗಳ ಸಂರಕ್ಷಣೆ ಮತ್ತು ಸಮುದಾಯ ಆರೋಗ್ಯದ ಹಿತದೃಷ್ಟಿಯಿಂದ ತುರ್ತು ಕ್ರಮ ಅಗತ್ಯ ಅಂತ ಈಶ್ವರ್ ಖಂಡ್ರೆ ಅವರು ಈ ನಿಲುವು ತೆಗೆದುಕೊಂಡಿದ್ದಾರೆ.